ರಾಜ ವಿಕ್ರಮ ಮತ್ತು ಪಾರಿವಾಳ. ರಾಜ ವಿಕ್ರಮಾದಿತ್ಯನು ತನ್ನ ಆಸ್ಥಾನದಲ್ಲಿ ಕುಳಿತು ನ್ಯಾಯದಾನ ಮಾಡುತ್ತಿರುತ್ತಾನೆ. ಅಷ್ಟರಲ್ಲಿ ಪ್ರಾಣಭಯದಿಂದ ನಡುಗುತ್ತಿರುವ ಒಂದು ಬಿಳಿ ಪಾರಿವಾಳವು ಹಾರಿ ಬಂದು ರಾಜನ ಮಡಿಲಲ್ಲಿ ಆಶ್ರಯ ಪಡೆಯುತ್ತದೆ. ಪಾರಿವಾಳವನ್ನು ಬೆನ್ನಟ್ಟಿಕೊಂಡು ಒಂದು ದೊಡ್ಡ ಹದ್ದು ಅಲ್ಲಿಗೆ ಬರುತ್ತದೆ. ಹದ್ದು ರಾಜನಿಗೆ ಹೀಗೆ ಹೇಳುತ್ತದೆ: ರಾಜನೇ, ಆ ಪಾರಿವಾಳವು ನನ್ನ ಶಿಕಾರಿ, ಅದನ್ನು ನನಗೆ ಬಿಟ್ಟುಕೊಡು, ಇಲ್ಲದಿದ್ದರೆ ನಾನು ಹಸಿವಿನಿಂದ ಸಾಯುತ್ತೇನೆ. ರಾಜನು ಹದ್ದಿಗೆ ಹೇಳುತ್ತಾನೆ: ನನ್ನ ಬಳಿ ಆಶ್ರಯ ಕೋರಿ ಬಂದವರನ್ನು ಬಿಟ್ಟುಕೊಡುವುದು ಧರ್ಮವಲ್ಲ. ಪಾರಿವಾಳಕ್ಕೆ ಪ್ರಾಣದಾನ ಮಾಡುವುದು ನನ್ನ ಕರ್ತವ್ಯ. ನಿನಗೆ ಹಸಿವಾಗಿದ್ದರೆ ಬೇರೆ ಏನನ್ನಾದರೂ ಕೇಳು. ಆಗ ಹದ್ದು ಒಂದು ಉಪಾಯ ಹೂಡುತ್ತದೆ: ಸರಿ ರಾಜನೇ, ನಿನಗೆ ಆ ಪಾರಿವಾಳದ ಮೇಲೆ ಅಷ್ಟು ಪ್ರೀತಿಯಿದ್ದರೆ ಆ ಪಾರಿವಾಳದ ತೂಕಕ್ಕೆ ಸಮನಾದ ನಿನ್ನ ದೇಹದ ಮಾಂಸವನ್ನು ನನಗೆ ನೀಡು. ರಾಜನು ಅದಕ್ಕೆ ಒಪ್ಪಿ ಒಂದು ತಕ್ಕಡಿಯನ್ನು ತರಿಸುತ್ತಾನೆ. ಒಂದು ತಟ್ಟೆಯಲ್ಲಿ ಪಾರಿವಾಳವನ್ನು ಕೂರಿಸುತ್ತಾನೆ. ತನ್ನ ದೇಹದ ಮಾಂಸವನ್ನು ಕತ್ತರಿಸಿ ಇನ್ನೊಂದು ತಟ್ಟೆಯಲ್ಲಿ ಹಾಕುತ್ತಾನೆ. ಆದರೆ ಎಷ್ಟು ಮಾಂಸ ಹಾಕಿದರೂ ಪಾರಿವಾಳದ ತಟ್ಟೆಯೇ ಕೆಳಗಿರುತ್ತದೆ. ಕೊನೆಗೆ ರಾಜನು ಬೇರೆ ದಾರಿ ಕಾಣದೆ ತಾನೇ ಪೂರ್ಣವಾಗಿ ತಕ್ಕಡಿಯ ಮೇಲೆ ಕುಳಿತುಕೊಳ್ಳುತ್ತಾನೆ. ತನ್ನ ಇಡೀ ದೇಹವನ್ನೇ ಹದ್ದಿಗೆ ಅರ್ಪಿಸಲು ಸಿದ್ಧನಾಗುತ್ತಾನೆ. ರಾಜನ ಈ ನಿಸ್ವಾರ್ಥ ತ್ಯಾಗವನ್ನು ನೋಡಿ ಹದ್ದು ಮತ್ತು ಪಾರಿವಾಳವು ಮಾಯವಾಗಿ ಇಂದ್ರ ಮತ್ತು ಅಗ್ನಿದೇವತೆಗಳು ಪ್ರತ್ಯಕ್ಷರಾಗುತ್ತಾರೆ. ಅವರು ರಾಜನ ಧರ್ಮನಿಷ್ಠೆಯನ್ನು ಮೆಚ್ಚಿ ಅವನಿಗೆ ವರಗಳನ್ನು ನೀಡಿ ಹರಸುತ್ತಾರೆ.